ನಾನು ನನ್ನ ಹುಡುಗಿಗೆ ತುಂಬ ಲಾಯಲ್ ಆಗಿರಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ಕೊಟ್ರು. ಅವಾಗಿನ ವ್ಯಾಲ್ಯೂಸ್ ಹೆಂಗಿರ್ತಾ ಇತ್ತು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಈಗ ನಾನೊಬ್ಬ ಕಳ್ಳ, ದಾರಿ ತಪ್ಪಿದ ಮಗ, ಈ ಥರದ ಸಿನಿಮಾಗಳೆಲ್ಲ ಮಾಡಿದ್ರು. ನೆಗೆಟಿವ್ ಶೇಡ್ಸ್ ಇರುತ್ತೆ ಅದರಲ್ಲಿ. ದಾರಿ ತಪ್ಪಿದ ಮಗದಲ್ಲಿ ಕಳ್ಳ ರಾಜ್ಕುಮಾರ್ ಇರ್ತಾನೆ, ನಾಗಮನಪ್ಪ ಕಳ್ಳದಲ್ಲೂ ಕಳ್ಳ ರಾಜ್ಕುಮಾರ್ ಇರ್ತಾನೆ. ಬಟ್ ಸಿನಿಮಾ ಕೊನೆ ಆಗೋಷ್ಟ್ರೊಳಗಡೆ ಆ ಕಳ್ಳ ರಾಜ್ಕುಮಾರ್ ಸತ್ತೋಗ್ತಾನೆ. ಮೆಸೇಜ್ ಏನು? ಕೆಟ್ಟ ಕೆಲಸ ನೀವು ಮಾಡಿದ್ರೆ ನೀವೆಷ್ಟೇ ಫ್ಲಾಂಬಾಯಿಂಟ್ ಆಗಿ ಸ್ಟೈಲಿಶ್ ಆಗಿ ಕಾಣ್ಬೋದು. ಈಗ ನಾರಿಯ ಸೀರೆ ಕದ್ದ ಅಂತ ಅಂದ್ಬಿಟ್ಟು ದಾರಿ ತಪ್ಪದ ಮಗದಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ತಾರೆ ರಾಜ್ಕುಮಾರ್. ಸಾಧು ವೇಷ ಹಾಕೊಂಡಿದ್ರು, ನಾಟಿ ಆಗಿರ್ತಾರೆ, ಸ್ಟೈಲಿಶ್ ಆಗಿರ್ತಾರೆ. ಆ ಹುಡುಗಿನ ಹಾರಿಸ್ಕೊಂಡು ಹೋಗೋ ರೀತಿಯಲ್ಲೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ ಮೇಲೂ ಫೈನಲ್ ಆಗಿ ಏನಾಗುತ್ತೆ, ಅವರು ಸತ್ತೋಗ್ತಾರೆ. ಅದೇ ರೀತಿಯಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲೂ ಅಷ್ಟೇ, ಹಿರಣ್ಯಕಶ್ಯಪು ಬರುವಾಗ ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಅಂತ ಆಡ್ಕೊಂಡು ಬರುವಾಗ ಅದ್ಭುತವಾಗಿ ಕಪಾಲಿ ಥಿಯೇಟರ್ ಅಂತ ಇರ್ತಾ ಇತ್ತು, ನಡ್ಗೋಗ್ತಿತ್ತು, ಅಷ್ಟೊಂದು ವಾಲ್ಯೂಮ್ ಇರ್ತಾ ಇತ್ತು, ಜನ ಅಷ್ಟು ಕೇಕೆ ಆಗ್ತಾ ಇದ್ರು ಏನೋ. ಅದು ಹಿರಣ್ಯಕಶ್ಯಪು ಬರುವಾಗ. ನಂತರ ಫೈನಲ್ ಆಗಿ ಏನಾಗುತ್ತದೆ, ನರಸಿಂಹ ದೇವರು ಬರ್ತಾರೆ, ಅವ್ರನ್ನ ಸಿಗಿದ್ಬಿಟ್ಟು ಅವ್ರನ್ನ ಸಾಯಿಸ್ತಾರೆ. ಅಲ್ಲಿ ಉದ್ದೇಶ ಆದ್ರೂ ಮೆಸೇಜ್ ಆದ್ರೂ ಏನು ಹೋಗ್ತಾ ಇತ್ತು ಸಮಾಜಕ್ಕೆ ಅಂತಂದ್ರೆ, ನಾನು ಕೆಟ್ಟವನಾಗಿದ್ದಾಗ ಸಾವು ಕಟ್ಟಿಟ್ಟ ಬುತ್ತಿ ಅತಿ ಶೀಘ್ರದಲ್ಲೇ ಬರ್ತದೆ ಅಂತ ಅಂದ್ಬಿಟ್ಟು. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬ ಹುಡುಗ ಇರ್ತಾನೆ, ಯಾರ್ದೋ ತಲೆ ಮೇಲೆ ಹೋಗಿ ಏನೊಬ್ರು ಬಾಟ್ಲ್ ಹೊಡ್ಬಿಡ್ತಾನೆ, ಅವನು ಡಾನ್ ಆಗ್ಬಿಡ್ತಾನೆ, ದೊಡ್ಡವನ್ ಆಗ್ತಾನೆ. ರಾಜ್ಕುಮಾರ್ ಸಿನಿಮಾದಲ್ಲಿ ತಾಯಿ ಕಷ್ಟ ಆಗ್ತಾ ಇತ್ತು ಅಂದರೆ ಇವನು ಸೈಕಲ್ ತುಳಿತಾ ಇದ್ದ, ಕಷ್ಟಪಡ್ತಾ ಇದ್ದ, ಕಷ್ಟಪಟ್ಟು ಅವ್ರಿಗೆ ಔಷಧಿ ತಂದು ಕೊಡ್ತಾ ಇದ್ದ ಅಂತ ಅಂದ್ಬಿಟ್ಟು. ಇದು ಸಾಮಾನ್ಯವಾಗಿರುವಂಥ ಪ್ರಕ್ರಿಯೆ. ಇವಾಗ ಬೇರೆಯವ್ರನ್ನ ಕೊಲೆ ಮಾಡಿಬಿಡ್ತೀನಿ, ಬೇರೆಯವ್ರನ್ನ ಹೊಡೆದ್ಬಿಡ್ತೀನಿ, ನಮ್ಮ ತಾಯಿಗೆ ಬಂಗಾರ ತಂದು ಕೊಡ್ತೀನಿ ಅಂತ ಅನ್ನೋ ಒಂದು ಮೆಸೇಜ್ ಕೊಡ್ತಾರೆ. ಈಗ ಅದು ಮೆಸೇಜ್ ಸರಿ ಇಲ್ಲ ಅನ್ನೋವಂಥದ್ದು. ಈಗ ಏನೋ ಆಕರ್ಷಣೆ ಚೆನ್ನಾಗಿರ್ಬೋದು, ಮೇಕಿಂಗ್ ಆಫ್ ದ ಸಿನಿಮಾ ಚೆನ್ನಾಗಿರ್ಬೋದು, ಬಟ್ ಉದ್ದೇಶನೂ ಚೆನ್ನಾಗಿರ್ಬೇಕು ಅನ್ನೋದೊಂದು. ಈ ಥರದ್ದು ಸಿನಿಮಾಗಳನ್ನ ನಾವು ನೋಡ್ಕೊಳ್ತಾ ಬರ್ತಾ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ರು. ಪ್ರತಿ ಒಂದು ಕ್ಷಣದಲ್ಲೂ ನಾನು ಏನು ಮಾಡಿದ್ರು, ನಾನು ಈ ಥರ ಬಟ್ಟೆ ತೊಟ್ಕೊಳ್ತಾ ಇದ್ದೀನಿ, ಈ ಥರದ್ದೊಂದು ಹೇರ್ ಸ್ಟೈಲ್ ಮಾಡ್ತೀನಿ, ನಾನು ಈ ಥರದ್ದೊಂದು ಮೇಕಪ್ ಮಾಡ್ಕೊಳ್ತೀನಿ, ನಾನು ಮೀಸೆ ಹೆಂಗೆ ಬಿಡ್ಕೊಳ್ತೀನಿ, ನಾನು ಯಾವಾಗಲೂ ಕ್ಲೀನ್ ಶೇವ್ಡ್ ಇರ್ತೀನಿ. ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬಂದಂಥವ್ರು. ನಮ್ಮ ಸಮಯದಲ್ಲಿದ್ದಂಥ ಯಾರಾದ್ರೂ ಬಿಕಾಸ್ ಆಫ್ ರಾಜ್ಕುಮಾರ್ ಅವರು ನಮ್ಮ ಜೀವನದಲ್ಲಿ ಮೇಸ್ಟ್ರಾಗ್ಬಿಟ್ರು. ಅವ್ರು ಕಲೀಲಿಲ್ಲ, ಅವರು ಎಲ್ಲರಿಗೂ ಕಲಿಸ್ಬಿಟ್ರು. 3ನೇ ಕ್ಲಾಸು 4ನೇ ಕ್ಲಾಸ್ ಓದಂತ ಹುಡುಗ ಪುಟಗಟ್ಲೆ ವಿದ್ವಾಂಸನ ತರದಲ್ಲಿ ಡೈಲಾಗ್ಸ್ ಡೆಲಿವರ್ ಮಾಡ್ತಾರೆ. ಕಾಳಿದಾಸದಲ್ಲಿ ಸಂಸ್ಕೃತ ಪದಗಳನ್ನ ಅದ್ಭುತವಾಗಿ ಆಡ್ತಾರೆ. ಅದರಲ್ಲಿ ಕಾಳಿದಾಸ ಆದ್ಮೇಲೆ ಮಾ ಕಾಳಿ 9 ವಿಧದಲ್ಲಿ ಕಾಣ್ತಾಳೆ. ಆ ಹಾಡು ಆಡುವಾಗ ಮೈ ರೋಮಾಂಚನ ಆಗ್ತದೆ. ನಮಗೆ ಇಂಥ ಒಂದು ಪ್ರಕ್ರಿಯೆ ಆಗಿರ್ಬೋದಾ? ಒಬ್ಬ ಸಾಮಾನ್ಯ ಕುರಿ ಕಾಯ್ತದ್ದಂಥ ಹುಡುಗ ಬಂದವನು ಕಾಳಿದಾಸ ಆಗಿ ಬದಲಾವಣೆ ಆಗುವಾಗ ದೇವರು ಪ್ರತ್ಯಕ್ಷ ಆಗಿ ಇಷ್ಟು ವರ ಸಿಕ್ಬಹುದಾ ಅಂತಂದರೆ, ಅದಕ್ಕೆ ನನ್ನ ಪ್ರಕಾರದಲ್ಲಿ ಒಬ್ಬ 3ನೇ ಕ್ಲಾಸ್ ಓದಂಥ ಕಣ್ಣಪ್ಪನ ಪಾತ್ರ ಮಾಡಿದಂಥ ಅಲ್ಲಿಂದ ಬಂದ ಮೇಲೆ ಅವನು ಕಾಳಿದಾಸ ಆಗಿರ್ಬೋದು. ಇವಾಗ ಕಾಳಿದಾಸನ್ನ ನಾವೆಲ್ಲ ನೋಡಿದ್ದೀವಿ ಯಾವ ರೀತಿಯಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ರೀತಿಯಲ್ಲಿ ಅಂತ ನಾನು ಅನ್ಕೊಳ್ಬೋದು. ಅವರು ಪಾತ್ರಗಳು ನಿರ್ವಹಿಸಿರುವಂಥದ್ದು ಹಲವಾರು ಕ್ಯಾರೆಕ್ಟರ್ಸ್. ಇವಾಗ ಸಾಮಾಜಿಕ ಜೀವನದಲ್ಲಿ ಒಬ್ಬ ಡಾಕ್ಟರ್ ಆಗಿ ಪಾತ್ರಗಳು ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ, ಡಿಟೆಕ್ಟಿವ್ ಆಗಿ ಪಾತ್ರ ಮಾಡಿದ್ದಾರೆ. ಈಗ ಬಾಂಡ್ ಸಿನಿಮಾಗಳು ಬಂತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಜೇಡರ್ ಬಲೆ, ಆಮೇಲೆ ಬೆಂಗಳೂರು ಮೈಲ್, ಆಪರೇಷನ್ ಡೈಮಂಡ್ ರಾಕೆಟ್, ಗೋವಾದಲ್ಲಿ CID 999. ಇಷ್ಟು ವೈಬ್ರೆಂಟ್ ಆಗಿ ಒಬ್ಬ ಸಿನಿಮಾ ಆಕ್ಟರು ಈ ಕಾರ್ಯಗಳನ್ನೆಲ್ಲ ನಿರ್ವಹಿಸ್ಬೋದು. ಅದನ್ನ ತುಂಬ ಚೆನ್ನಾಗಿ ಟೇಕ್ ಓವರ್ ಮಾಡಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ಬೋದು. ವಲ್ಗ್ಯಾರಿಟಿ ಇಲ್ಲದೆ ಇರೋ, ಅಸಹ್ಯ ಆಗದೆ ಇರುವಂಥದ್ದು. ಪ್ರತಿ ಒಂದು ರಾಜ್ಕುಮಾರ್ ಸಿನಿಮಾಗೆ ಯು ಸರ್ಟಿಫಿಕೇಟ್, ಯು ಏನೂ ಅಲ್ಲ. ಎವ್ರಿ ಸಿನಿಮಾ ರಾಜ್ಕುಮಾರ್ ಹ್ಯಾಸ್ ಆಕ್ಟೆಡ್, ಅದ್ರ ಎಲ್ಲ ಸರ್ಟಿಫಿಕೇಟ್ಸು ಯು ಇದೆ. ಅಂದರೆ ಪ್ರತಿಯೊಂದು ಮಗುನೂ ಹೋಗಿ ಆ ಸಿನಿಮಾಗಳನ್ನ ನೋಡಬೇಕು ಅಂತನ್ನೋಂಥದ್ದು. ಬಂಗಾರದ ಪಂಜರ ಅಂತ ಒಂದು ಸಿನಿಮಾ ಬರುತ್ತೆ. ಕುರಿ ಕಾಯೋರ ಮನೆಯಲ್ಲಿ ಅನುಕೂಲವಾಗಿರುವಂಥ ಒಂದು ಮಗು ಯಾವುದೋ ಕಾರಣದಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಅವ್ರ ಮನೇಲಿ ಇದ್ದರೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ಆ ಮಗು ಆರೋಗ್ಯಕರ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಬ್ಯಾಕ್ ಡ್ರಾಪ್ ಆ ಸಿನಿಮಾದು. ಆ ಮಗು ಆ ತಂದೆ ತಾಯಿದಲ್ಲಿ ಜೊತೆಯಲ್ಲಿ ಇರುವಾಗ ಎಷ್ಟು ಮುಗ್ಧವಾಗಿರ್ತಾನೆ, ಎಷ್ಟು ಅದ್ಭುತವಾಗಿರ್ತಾನೆ. ನಂತರ ಅನುಕೂಲವಾಗಿರೋರ ಮನೆ ಅವರು ಸ್ವಂತ ತಂದೆ ತಾಯಿನ ಸೇರ್ಕೊಳ್ಳುವಾಗ ಎಷ್ಟೆಲ್ಲ ಒದ್ದಾಟ ಆಗುತ್ತೆ. ನನ್ನ ಪ್ರಕಾರದಲ್ಲಿ ಒನ್ ಆಫ್ ದ ಟಾಪ್ ಸಿನಿಮಾಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿದಂಥದ್ದು. ಬಂಗಾರ ಮನುಷ್ಯನಿಗೆ ಎಷ್ಟು ಗೌರವ, ನನ್ನ ಪ್ರಕಾರದಲ್ಲಿ ಬಂಗಾರ ಪಂಜರಕ್ಕೆ ಸಿಕ್ಕಬೇಕು ಅಂತ ಅನಿಸ್ಬಿಟ್ಟು ಈ ಥರದ್ದು ಸಿನಿಮಾಗಳು ನಾವು ನೋಡಿದ್ದೀವಿ. ಐತಿಹಾಸಿಕ ಪಾತ್ರ. ಇವತ್ತು ನಾವು ಯಾರಾದರೂ ಕೃಷ್ಣದೇವರಾಯರು ಹೆಂಗಿದ್ರು ಅಂತಂದರೆ ಈ ಥರ ಡಾಕ್ಟರ್ ರಾಜ್ಕುಮಾರ್ ಥರ ಇದ್ದರು. ಮಯೂರ ವರ್ಮ ಹೆಂಗಿದ್ರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಥರ ಇದ್ದರು. ಬಬ್ರುವಾನ ಅಥವಾ ಅಜುರ ಹೆಂಗಿದ್ರು ಅಂದರೆ ಅವರು ಈ ಥರ ಹೇಗಿರ್ತಿದ್ರು ಅಂತ ಅಂದ್ಬಿಟ್ಟು. ಹುಲಿಯಾಲಿನ ಮೇವು ಅಲ್ಲಿ ಪಂಜು ಪಾತ್ರ, ಅದರಲ್ಲೂ ಅಷ್ಟೇ ಅವರೊಬ್ಬ ಸೈನಿಕ, ಸಾಮಾನ್ಯವಾಗಿರುವಂಥದ್ದು ರಾಜನಿಗೆ ಬದ್ಧನಾಗಿದ್ದಂಥ ಒಬ್ಬ ಸೈನಿಕ ಪಾತ್ರ ಅದ್ಭುತವಾಗಿ ಮಾಡ್ತಾರೆ. ಈ ಥರದ್ದು ಪೌರಾಣಿಕ ಪಾತ್ರಗಳಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾಣ್ಬೋದು. ಪ್ರತಿಯೊಂದು
ಪಾತ್ರ ಅವರು ಜೀವಿಸಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಹೇಳ್ತಾ ಹೋದ್ರೆ ಕೊನೆ ಇರಲ್ಲ. ಡಾಕ್ಟರ್ ರಾಜ್ಕುಮಾರ್ ಹಾಡುಗಾರಿಕೆ ಬರಕ್ ಶುರು ಆಗ್ಬಿಡ್ತದೆ. ಸಂಪತ್ತಿಗೆ ಸವಾಲಲ್ಲಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನೋ ಹಾಡಿಂದ ಶುರು ಆಗಿದ್ದಂಥದ್ದು ಅವ್ರ ಜೀವನದಲ್ಲಿ ಮುಂದಕ್ಕೆಲ್ಲ ಡಾಕ್ಟರ್ ರಾಜ್ಕುಮಾರ್ ಹಾಡಬೇಕು ಅನ್ನೋ ಒಂದು ಬೇಡಿಕೆ ಹೆಚ್ಚಿಗೆ ಆಗ್ತದೆ. ಅವ್ರಿಗೆ ಸ್ವಲ್ಪ ಮರುಕನೂ ಆಗುತ್ತೆ. ಅಯ್ಯೋ, ಪಿ ಬಿ ಶ್ರೀನಿವಾಸ್ ಅವರು ನಮ್ಮ ಅಷ್ಟು ಹಾಡುಗಳಿಗೆ ಜೀವ ತುಂಬಿದ್ರು, ಇವರಿಗೆ ಬಿಟ್ಟೋಗ್ಬಿಡ್ತಾರಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಎಷ್ಟೋ ಸಲ ಡಬಲ್ ಆ್ಯಕ್ಟಿಂಗ್ ರಾಜ್ಕುಮಾರ್ ಇರುವಾಗ ಒಬ್ಬರು ರಾಜ್ಕುಮಾರ್ ಇವರೇ ಹಾಡಿದ್ರೆ ಪಿ ಬಿ ಶ್ರೀನಿವಾಸ್ ಮತ್ತೊಂದು ಹಾಡ್ತಾರೆ. ಈಗ ಬಬ್ರುವಾಹನದಲ್ಲೂ ಅದೇ ಥರ ಅರ್ಜುನನಿಗೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದರೆ ಬಬ್ರುವಾಹನಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ. ಅದೇ ಶಂಕರ್ ಗುರುವಲ್ಲಿ ಅವ್ರು ಹಾಡಿದ್ದಾರೆ, ನಾ ಬೆಂಕಿಯಂತೆ ನಾ ಗಾಳಿಯಂತೆ ಅಂತ ಅಂದ್ಬಿಟ್ಟು ಒಂದು ಹಾಡಿದೆ. ಅದ್ಭುತವಾಗಿ ಪಿ ಬಿ ಶ್ರೀನಿವಾಸ್ ಅವ್ರ ಜೊತೆಗೆ ಹಾಡಿದ್ದಾರೆ. ಲೇಟರ್ ಡೇಟ್ಸಲ್ಲಿ ಇವರೇ ಡಾಮಿನೆಂಟ್ ಆಗೋಗ್ಬಿಡ್ತಾರೆ. ಬೇಡಿಕೆನೂ ಅಷ್ಟೇ ಚೆನ್ನಾಗಾಗ್ತದೆ. ಸಿನಿಮಾಗಾಡೋದ್ರ ಜೊತೆಗೆ ಸಿನಿಮಾಗಾಡೋದ್ರ ಜೊತೆಗೆ ಬೇರೆಯವ್ರಿಗೂ ವಾಯ್ಸ್ಗಳ ಕೊಡೋಕ್ಕೆ ಶುರು ಆಗ್ತಾರೆ. ಒಂದೊಂದು ಸ್ಟೇಟ್ಮೆಂಟ್ ಸಾಂಗ್ಸ್ ಅಂತ ನಾನು ಅಂದ್ಕೊಳ್ಬೋದು. ಆಮೇಲೆ ಪ್ರತಿಯೊಂದು ರಾಜ್ಕುಮಾರ್ ಸಿನಿಮಾಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಯಿಂದ ಹಿಡಿದು ಇತ್ತೀಚೆಗೆ ಲಾಸ್ಟ್ ಸಿನಿಮಾಗಳಲ್ಲೂ ಒಂದು ವ್ಯಾಲ್ಯೂ ಬೇಸ್ ಸಾಂಗ್ ಅಂತ ಬರ್ತಿತ್ತು. ಗಿರಿಕನ್ಯೆಯಲ್ಲಿ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನನ್ನು ಬಾಳಿಸನು ಜಗದಲ್ಲಿ. ಈ ಥರ ಹಾಡು ಪ್ರತಿ ಸಿನಿಮಾದಲ್ಲೂ ಒಂದು ವ್ಯಾಲ್ಯೂ ಬೇಸ್ ಸಾಂಗ್. ಈಗ ನಗು ನಗುತಾನಲ್ಲಿ ಅಂತ ಅಂದ್ಬಿಟ್ಟು ಬಂಗಾರದ ಮನುಷ್ಯದಲ್ಲಿ ಇರ್ತದೆ. ಎಲ್ಲ ಸಿನಿಮಾದಲ್ಲಿ ಈ ಥರದ್ದು ಒಂದು ಬರ್ತಾ ಇತ್ತು ಅಂದರೆ ನನಗೆ ಇದು ತತ್ವಗೀತೆಗಳ ಥರ ಕೇಳಿಸ್ತಾ ಇತ್ತು. ಈ ಥರ ಇರಬೇಕು, ಇಲ್ಲೊಂದು ವ್ಯಾಲ್ಯೂ ಇದೆ ಈ ಹಾಡಲ್ಲಿ, ಈ ಹಾಡನ್ನ ಪೂರ್ತಿ ಪ್ರಮಾಣದಲ್ಲಿ ಪಾಲಿಸಬೇಕು ಅಂತ ಅನ್ನಿಸ್ತಾ ಇತ್ತು. ಅದೇ ರೀತಿಯಲ್ಲಿ ಆಗಲೇ ನಾನು ಹೇಳ್ತಾ ಇದ್ದೆ, ಒಂದು ಆ್ಯಂಥಮ್ ಸಾಂಗ್ ಅಂತ ಅಂದ್ಬಿಟ್ಟು ನಾನು ಪ್ರತಿ ಗಂಡ ಹೆಂಡ್ತಿ ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ರೆ ಭಾಗ್ಯವಂತರು ಹೋಗಿ ನೋಡಿ ಅಂತ ಹೇಳ್ತೀನಿ. ಹೊಸ್ದಾಗಿ ನೀನು ಮದುವೆ ಮಾಡ್ಕೊಂಡಿದ್ರೆ ಅದರಲ್ಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು, ಬಾಳು ಹಗುರಾಯಿತು. ಈ ಥರ ಒಂದು ಹಾಡು. ಅಲ್ಲಿ ಆ ಒಂದು ಪ್ಯಾರಾಗ್ರಾಫು ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ ಅಂತ ಹೇಳ್ತಾನೆ. ಒಬ್ಬ ಗಂಡ ಅಥವಾ ಪ್ರಿಯಕರ ತನ್ನ ಗೆಳತಿಗೆ ಹೇಳುವಂಥ ಒಂದು ಲೈನ್. ಅದು ಒಂದು ಲೈನು ಪಾಲನೆ ಮಾಡಿದ್ರೆ ಸಾಕು, ಯಾವ ಸಂಸಾರನೂ ಒಡೆದೋಗಲ್ಲ, ಯಾರಿಗೂ ಡಿವೋರ್ಸ್ ಆಗೋ ಲೆವೆಲ್ಗೆ ಹೋಗಲ್ಲ. ನೀವು ಪ್ರಾಮಾಣಿಕವಾಗಿ ನಿಮ್ಮ ಎರಡು ಕಡೆಯಿಂದನೂ ನಿನ್ನ ಪ್ರಿಯಕರನ್ನ ನೀನು ಪ್ರೀತಿ ಮಾಡಬೇಕು, ಅವರು ತಮ್ಮನ್ನು ಪ್ರೀತಿ ಮಾಡಬೇಕು. ಆ ಪ್ರೀತಿ ಇದ್ದರೆ ಬಾಂಧವ್ಯ ಅದ್ಭುತವಾಗಿರ್ತದೆ ಅಂತ ಅಂದ್ಬಿಟ್ಟು ಆ ಹಾಡು. ಅಂಥದ್ದು ಹಲವಾರು ಹಾಡುಗಳು ಬಂದಿದ್ದಾವೆ. ಬಟ್ ಇದು ಸ್ಟ್ಯಾಂಡ್ ಔಟ್ ಅಂತ ಅನ್ಬೋದು. ಅಂದರೆ ಇದನ್ನು ನೀನು ಕಲ್ತ್ಕೊಂಡು ಅದನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ಬಂಗಾರ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ಅನಿಸ್ತಾ ಇತ್ತು. ಈ ರೀತಿಯಲ್ಲಿ ಎಷ್ಟೊಂದು ಹಾಡುಗಳು ಬರ್ತಾಯಿತ್ತು. ಈ ಹಾಡುಗಳ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಾಯ್ಸ್ನ ಕೇಳೋಕ್ಕೆ ಎಲ್ಲರೂ ಕಾಯ್ತಿರ್ತಾರೆ ಅಂತ ಅಂದ್ಬಿಟ್ಟು ಅವರು ಔಟ್ಸೈಡ್ ಸಿನಿಮಾ ಹಾಡುಗಳ ಶುರು ಮಾಡಿದ್ರು. ಸಿನಿಮಾ ಹೊರಗಡೆ ಏನು ಅಂತಂದರೆ ಭಕ್ತಿ ಪ್ರಧಾನ ಹಾಡುಗಳು ಎಷ್ಟೊಂದು, ವಿನಾಯಕನ ಬಗ್ಗೆ ಹಾಡುಗಳು, ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆ ಹಾಡುಗಳು. ನಾವು ಯಾವಾಗಲೂ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಭಕ್ತಿಗೀತೆಗಳು ಅಂತ ಅಂದ್ಬಿಟ್ಟು ಒಂದು ಕ್ಯಾಸೆಟ್ ಹಾಕಿದ್ರೆ ಪೂರ್ತಿ ಪ್ರಯಾಣ ನಾವು ಹಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಸೌಕರ್ಯ ಆಗ್ತಿತ್ತು. ಅದೇ ರೀತಿಯಲ್ಲಿ ಯುಗಳ ಗೀತೆಗಳು ಅಂತ ಅಂದ್ಬಿಟ್ಟು ಹೊರಗಡೆ ಹಾಡ್ತಿದ್ರು. ಸಿನಿಮಾಗೆ ಅಡಾಪ್ಟ್ ಆಗುವಂಥ ಹಾಡುಗಳಿದ್ರೂ ಬಟ್ ಹೊರಗಡೆ ಬೇರೆ ಬೇರೆ ಭಾವಗೀತೆಗಳ ಜೊತೆಯಲ್ಲಿ ಬರೋ ರೀತಿಯಲ್ಲಿ ಸಿನಿಮಾ ಥರ ಹಾಡುಗಳನ್ನ, ಯುಗಳ ಗೀತೆಗಳು, ಬೇರೆ ಬೇರೆ ರೀತಿಯಲ್ಲಿ ಹಾಡುಗಳನ್ನ ಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಅವರ ಹಾಡಿನ ದಾಟಿ ಅಥವಾ ಅವರ ಸಂಪತ್ತು ಎಲ್ಲ ಹೆಚ್ಚಿಗೆ ಆಗೋಕ್ಕೆ ಅನುಕೂಲ ಮಾಡ್ತಾ ಇತ್ತು. ಅವರು ವಿದ್ಯೆ ಕಲಿದೇ ಇರೋರು, ಸಂಗೀತ ಕಲಿದೇ ಇರೋರು ಅನ್ನುವಂಥ ಯಾವ ಸೂಚನೆಯೂ ಅವ್ರು ಕೊಡಲಿಲ್ಲ. ರಂಗ ತಾಲೀಮು ಎಷ್ಟು ಚೆನ್ನಾಗಿತ್ತು ಅವ್ರಿಗೆ ಅಂದರೆ ಅದ್ಭುತವಾಗಿ ಎಲ್ಲ ಹಾಡುಗಳನ್ನ ಸುಲಲಿತವಾಗಿ ಅವರು ಪ್ರೆಸೆಂಟ್ ಮಾಡ್ತಾ ಹೋದರು. ಜೀವನ ಚೈತ್ರದಲ್ಲಿ ನಾದಮಯ ಹಾಡಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಒಬ್ಬ ಆಕ್ಟರ್ ಕರ್ನಾಟಕದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೊಂದು ಮನ್ನಣೆ ಸಿಕ್ಕದಂಥದ್ದು. ಕರ್ನಾಟಕ ಮಟ್ಟದಲ್ಲಿ 14-15 ರಾಜ್ಯ ಪ್ರಶಸ್ತಿ ಸಿಕ್ಕಂಥ ಒಬ್ಬ ಆಕ್ಟರ್ಗೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಹಾಡುಗಾರಿಕೆಗೆ ಪ್ರಶಸ್ತಿ ಬರ್ತದೆ ಅಂದರೆ ಚಿಕ್ಕ ಮಾತಲ್ಲ. ಡಾಕ್ಟರ್ ರಾಜ್ಕುಮಾರ್ ಒಬ್ರಿಗೆ ಮಾತ್ರ ಗಾಯನ ಮತ್ತು ನಟನೆಗೆ ಅದ್ಭುತವಾಗಿರುವಂಥ ನಟ ಅಥವಾ ಗಾಯಕ ಅಂತ ಅಂದ್ಬಿಟ್ಟು
ಸಿಕ್ಕದಂಥ ಮನ್ನಣೆ. ಇಷ್ಟೆಲ್ಲ ಸ್ಥಾನ, ಮಾನ, ಗೌರವ, ಇಷ್ಟೆಲ್ಲ ಅಭಿಮಾನ ಸಿಗ್ತಾ ಇರುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನನ್ನಂಥ ಅಭಿಮಾನಿಗಳು ದೇವ್ರ ಥರ ಕಾಣಿಸಕ್ಕೆ ಶುರು ಆಗ್ಬಿಡ್ತಾರೆ. ಹೊರಗಡೆ ಬಂದು ಅಭಿಮಾನಿ ದೇವರುಗಳು ಅಂತ ಹೇಳ್ತಾರೆ. ಅವ್ರಿಗೆ ಸುಮ್ಮನೆ ಮಾತಿಗೆ ಹೇಳ್ಬೇಕು ಅಂತ ನನಗೆ ಅನಿಸ್ಲಿಲ್ಲ ಅವ್ರು ಹೇಳ್ತಾ ಇದ್ದಿದ್ದು. ಇವಾಗೆಲ್ಲ ಇರುವಾಗ ಓ ಮೈ ಫ್ಯಾನ್ಸ್ ಆರ್ ಮೈ ಲೈಫ್ ಅಂತೆಲ್ಲ ಮಾತಾಡ್ತಾರೆ. ಹಂಗೆ ಅವ್ರನ್ನ ಸುಮ್ಮನೆ ಮುಖಸ್ತುತಿಗೋಸ್ಕರ ಓ ಇವ್ರನ್ನ ಅಭಿಮಾನಿ ದೇವರು ಅಂತ ಅಂದ್ಬಿಟ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅನ್ನಲಿಲ್ಲ. ಅವರು ಮಾತಾಡ್ತಾ ನೀವು ನನಗೆ ಊಟ ಕೊಟ್ರಿ, ಅನ್ನ ಕೊಟ್ರಿ, ನನಗೆ ಇಷ್ಟು ಗೌರವ ಕೊಟ್ರಿ, ನನಗೆ ಯೋಗ್ಯತೆ ಇಲ್ಲದಂಥ ಪಾತ್ರಗಳನ್ನ ನನ್ನ ಕೈಲಿ ಮಾಡಿಸ್ಬಿಟ್ಟು ನನ್ನನ್ನು ದೊಡ್ಡವ್ರು ಮಾಡಿ ನೀವು ಸಂತೋಷ ಪಟ್ರಿ ಅಂತೆಲ್ಲ ಹೇಳ್ತಾರೆ. ಅಭಿಮಾನಿ ದೇವರುಗಳು ಅಂತ ಹೇಳುವಾಗ ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಮತ್ತು ಗೌರವ ಅಭಿಮಾನಿಗಳ ಮೇಲೆ ಅವ್ರಿಗಿತ್ತು ಅಂತ ನನಗೆ ಖಂಡಿತವಾಗ್ಲೂ ಅನಿಸುತ್ತೆ. ಇಷ್ಟೆಲ್ಲ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತಂದರೆ, ವರ್ಸಟಾಲಿಟಿ ಅಂದರೆ ವೈವಿಧ್ಯಮತೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು, ಒಬ್ಬ ಕ್ಯಾರೆಕ್ಟರ್ ಒಬ್ಬ ಮನುಷ್ಯನಲ್ಲಿ ಇರಬೇಕು ಅಂದರೆ ನನ್ನ ಪ್ರಕಾರದಲ್ಲಿ ಅಕ್ರಾಸ್ ದ ಗ್ಲೋಬ್